Namaste everyone. So in the last class we were discussing about the subtopics which come under the motion in a plane. So we learned about the types of vectors. So adರಲ್ಲಿ 5 types of vectors na ಓದಿದ್ವಿ. Zero vector or null vector. The second one was called as unit vector. The third one was parallel vector. Fourth one was like vector and fifth one was unlike vector. So ಇವತ್ತಿನ ಕ್ಲಾಸ್ ಅಲ್ಲೂ ಕೂಡ ಮತ್ತಷ್ಟು ಟೈಪ್ಸ್ ಆಫ್ ವೆಕ್ಟರ್ಸ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. So the very first one for this class is co-initial vector. So here co stands for same. Co means same ಅಂತ ಅರ್ಥ. Initial ಅಂತ ಹೇಳಿದ ತಕ್ಷಣ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅರ್ಥ. ಸೊ ಸೇಮ್ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಯಾವ ವೆಕ್ಟಾರ್ಸ್ಗೆ ಇನಿಷಿಯಲ್ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಸೇಮ್ ಇರುತ್ತೋ ಅಂತ ವೆಕ್ಟಾರ್ಸ್ನ ವಿ ಕಾಲ್ ಇಟ್ ಆಸ್ ಕೋ ಇನಿಷಿಯಲ್ ವೆಕ್ಟಾರ್ಸ್. ದ ವೆಕ್ಟಾರ್ಸ್ ವಿತ್ ದ ಸೇಮ್ ಇನಿಷಿಯಲ್ ಆರ್ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಹೌ ಡು ವಿ ರೆಪ್ರೆಸೆಂಟ್ ಅ ವೆಕ್ಟಾರ್? ಜಸ್ಟ್ ಒಂದು ಲೆಟರ್ನ ರೆಪ್ರೆಸೆಂಟ್ ಮಾಡಿದ್ರೆ ಆಗಲ್ಲ, ಅದ್ರ ಮೇಲೆ ಒಂದು ಸ್ಟ್ರೈಟ್ ಲೈನ್ ಹಾಗೆ ಒಂದು ಆರೋ ಮಾರ್ಕ್ ಇರಬೇಕು. So the straight line will represent the magnitude. Magnitude ಅಂದ್ರೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಕ್ಕೆ ಮ್ಯಾಗ್ನಿಟ್ಯೂಡ್ ಒಂದು ಸ್ಟ್ರೈಟ್ ಲೈನ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗೆ ಒಂದು ಆರೋ ಮಾರ್ಕ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಆರೋ ಮಾರ್ಕ್ ಇಂಡಿಕೇಟ್ಸ್ ದ ಡೈರೆಕ್ಷನ್. ಸೊ ಇಲ್ಲಿ ಎಕ್ಸಾಂಪಲ್ಗೆ ನಾನು 3 ವೆಕ್ಟಾರ್ಸ್ ನ ಕನ್ಸಿಡರ್ ಮಾಡಿದ್ದೀನಿ. ಎ ವೆಕ್ಟಾರ್, ಬಿ ವೆಕ್ಟಾರ್ ಅಂಡ್ ಸಿ ವೆಕ್ಟಾರ್. ಸೊ ಇಫ್ ಯು ಅಬ್ಸರ್ವ್ ದಿಸ್, ದ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಓ. ಓ ಅನ್ನೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಂದ 3 ವೆಕ್ಟಾರು ಸ್ಟಾರ್ಟ್ ಆಗಿದೆ. ಸೊ ದೇರ್ ಬೈ ಐ ಕ್ಯಾನ್ ಸೇ ಆಲ್ ದೀಸ್ 3 ವೆಕ್ಟಾರ್ಸ್ ಆರ್ ಕೋ ಇನಿಷಿಯಲ್ ವೆಕ್ಟಾರ್. ದ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಓ. ಸೊ ದೇರ್ ಬೈ ಇಟ್ ವಿಲ್ ಕಮ್ ಅಂಡರ್ ದ ಕ್ಯಾಟಗರಿ ಕಾಲ್ಡ್ as ಕೋ ಇನಿಷಿಯಲ್ ವೆಕ್ಟಾರ್. ದ ನೆಕ್ಸ್ಟ್ ಒನ್ ಕೋ ಟರ್ಮಿನಸ್. ಅಗೇನ್ ಕೋ ಸ್ಟ್ಯಾಂಡ್ಸ್ ಫಾರ್ ದ ಸೇಮ್. ಟರ್ಮಿನಸ್ ಅಂದ್ರೆ ಟರ್ಮಿನಲ್ ಅಂತ ಅರ್ಥ ಅಥವಾ ಎಂಡಿಂಗ್ ಪಾಯಿಂಟ್ ಅಂತ ಅರ್ಥ. So the vectors with the same terminal or ending point same ಇರುವಂತ vectors ನ we call it as co-terminus vector. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ again 3 vectors ನ ಕನ್ಸಿಡರ್ ಮಾಡಿದೀನಿ. A vector, B vector and C vector. Ending point is at O. So arrow mark ಎಲ್ಲಿ ಎಂಡ್ ಆಗುತ್ತೋ ಅದನ್ನ ಎಂಡಿಂಗ್ ಪಾಯಿಂಟ್ ಆಫ್ ಅ ವೆಕ್ಟಾರ್ ಅಂತ ಹೇಳ್ತೀವಿ. 3 ವೆಕ್ಟಾರ್ದು ಆರೋ ಮಾರ್ಕ್ ಯಾವ ಪಾಯಿಂಟ್ ಅಲ್ಲಿ ಇದೆ? ಓ ಅನ್ನೋ ಪಾಯಿಂಟ್ ಅಲ್ಲಿ ಇದೆ. ಸೊ ಆಲ್ ದ 3 ವೆಕ್ಟಾರ್ಸ್ ಆರ್ ಎಂಡಿಂಗ್ ಅಟ್ ಅ ಪಾಯಿಂಟ್ ಓ. ಸೊ ದಿಸ್ 3 ವೆಕ್ಟಾರ್ಸ್ ಆರ್ ಕಾಲ್ಡ್ as coterminous vector. So the next 2 vectors are collinear vectors and coplanar vectors. So collinear, co here stands for same. ಲಿನಿಯರ್ ಅಂತ ಹೇಳಿದ್ರೆ ಲೈನ್ ಅಂತ ಅರ್ಥ. ಸೊ ಯಾವ ವೆಕ್ಟಾರ್ಸು ಸೇಮ್ ಲೈನ್ ಅಲ್ಲಿ ಪ್ಲೇಸ್ ಆಗಿರುತ್ತೋ ಅದನ್ನ ನಾವು ಕೊಲಿನಿಯರ್ ವೆಕ್ಟಾರ್ಸ್ ಅಂತ ಹೇಳ್ತೀವಿ. ದ ವೆಕ್ಟಾರ್ಸ್ ವಿಚ್ ಲೈ ಇನ್ ಸೇಮ್ ಲೈನ್. ಸೊ ಹಿಯರ್ ಆಲ್ಸೋ ಐ ಹ್ಯಾವ್ ಕನ್ಸಿಡರ್ 3 such vectors: A vector, B vector and C vector. All these 3 vectors lie in the same line. So thereby it is called as the collinear vectors. Next, coplanar vectors. Again, co here stands for same. Planar andre plane anta artha. So plane ge ನಾನು already example ಕೊಟ್ಟಿದ್ದೀನಿ. So you will be able to measure 2 such coordinates for a plane, either xy or y z or zx. So ಮೂರಲ್ಲಿ ಯಾವ ಆಕ್ಸಿಸ್ ನ ಯಾವ 2 ಆಕ್ಸಿಸ್ ನ ನೀವು ಮೆಷರ್ ಮಾಡಕ್ಕಾಗುತ್ತೋ ಅದನ್ನ ನಾವು ಪ್ಲೇನ್ ಅಂತ ಹೇಳ್ತೀವಿ. ಸೊ ಯಾವ ವೆಕ್ಟಾರ್ಸ್ ಸೇಮ್ ಪ್ಲೇನ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಹಿಯರ್ ಆಲ್ಸೋ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇನ್ ಐ ಆಮ್ ಏಬಲ್ ಟು ಮೆಷರ್ ಬೋತ್ ವೈ ಅಂಡ್ ಎಕ್ಸ್ ಆಕ್ಸಿಸ್. ಈ ಪ್ಲೇನ್ ಒಳಗಡೆ ಮಾತ್ರ ಇದೆ. ಸೊ ದೇರ್ ಬೈ ದೀಸ್ A vector, B vector and C vector are called as the coplanar vectors. So the next vector is called as equal vector. So equal ಅಂದ್ರೆ ಏನೋ ಒಂದು ಸೇಮ್ ಇರಬೇಕು ಅಂತ ಅರ್ಥ. ಸೊ ವೆಕ್ಟಾರ್ ಅಂತ ಹೇಳಿದ ತಕ್ಷಣ it has both magnitude and direction. ಸೊ ಮ್ಯಾಗ್ನಿಟ್ಯೂಡ್ ಕೂಡ ಸೇಮ್ ಇರಬೇಕು, ಹಾಗೆ ಡೈರೆಕ್ಷನ್ ಕೂಡ ಸೇಮ್ ಇದ್ದಾಗ ಅಂತ ವೆಕ್ಟಾರ್ಸ್ ನ ವಿ ಕಾಲ್ ಇಟ್ ಆಸ್ ಈಕ್ವಲ್ ವೆಕ್ಟಾರ್ಸ್. ಸೊ ದ ವೆಕ್ಟಾರ್ಸ್ ವಿತ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಅಂಡ್ ಸೇಮ್ ಡೈರೆಕ್ಷನ್.
ಸೊ ಹಿಯರ್ ಮ್ಯಾಗ್ನಿಟ್ಯೂಡ್ ಅಂದ್ರೆ ಸ್ಟ್ರೈಟ್ ಲೈನ್ ಏನ್ ಪ್ರೆಸೆಂಟ್ ಆಗಿರುತ್ತೆ ಅದನ್ನ ನಾವು ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ. ಡೈರೆಕ್ಷನ್ ಅಂತ ಹೇಳಿದ್ರೆ ಆರೋ ಮಾರ್ಕ್ ಯಾವ ಕಡೆ ಇರುತ್ತೋ ಅದನ್ನ ನಾವು ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ 2 ವೆಕ್ಟಾರ್ಸ್ ನ ತಗೊಂಡಿದ್ದೀನಿ. 2 ವೆಕ್ಟಾರ್ಸ್ಗೂ ಸೇಮ್ ಮ್ಯಾಗ್ನಿಟ್ಯೂಡ್ ಇರಬೇಕು ಅಂದ್ರೆ ಈಕ್ವಲ್ ಆಗಿರ್ಬೇಕು. ಆ ಲೆಂತ್ ಆಫ್ ಅ ಲೈನ್ ಶುಡ್ ಬಿ ಈಕ್ವಲ್. ಹಾಗೆ ಸೇಮ್ ಡೈರೆಕ್ಷನ್ ಅಂತ ಹೇಳಿದ ತಕ್ಷಣ ಆರೋ ಮಾರ್ಕು ಎರಡೂ ವೆಕ್ಟಾರ್ಗೂ ಒಂದೇ ಕಡೆ ಇರಬೇಕು. ಸೊ ಹಾಗಿದ್ದಾಗ ವಿ ಕಾಲ್ ಇಟ್ ಆಸ್ ಈಕ್ವಲ್ ವೆಕ್ಟಾರ್ಸ್, ಸೇಮ್ ಮ್ಯಾಗ್ನಿಟ್ಯೂಡ್ ಅಂಡ್ ಸೇಮ್ ಡೈರೆಕ್ಷನ್. This is important for 1 mark. What happens if you multiply a vector with a scalar? Multiplication of a vector by a scalar. So ಒಂದು ವೆಕ್ಟಾರ್ ಕ್ವಾಂಟಿಟಿಗೆ ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡಿದಾಗ, so when you multiply both vector quantity with a scalar quantity, the answer will be vector. ಹೇಗೆ ಅಂತ ಹೇಳಿ ಒಂದು ಎಕ್ಸಾಂಪಲ್ ನ ನೋಡೋಣ. So for this I'm going to consider the definition for velocity. So velocity is the ratio of displacement to the time taken. Symbolic agi ee tara navu represent ಮಾಡ್ತೀವಿ. So velocity is displacement to the time taken. Velocity ಅನ್ನೋದು ಎಂತ ಕ್ವಾಂಟಿಟಿ? ವೆಕ್ಟಾರ್ ಕ್ವಾಂಟಿಟಿ. ವೆಕ್ಟಾರ್ ಕ್ವಾಂಟಿಟಿಗೆ ಹೇಗೆ ಬರೀತೀರಾ? ಆ ಲೆಟರ್ ಮೇಲೆ ಒಂದು ಸ್ಟ್ರೈಟ್ ಲೈನ್ ಹಾಗೆ ಒಂದು ಆರೋ ಮಾರ್ಕ್ ಹಾಕ್ತೀರಾ. So velocity is a vector quantity. Next, ಡಿಸ್ಪ್ಲೇಸ್ಮೆಂಟ್. ಡಿಸ್ಟೆನ್ಸ್ ಅನ್ನೋದು ಸ್ಕೇಲಾರ್, ವೆರಾಸ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ವೆಕ್ಟಾರ್. ವೆಕ್ಟಾರ್ ಆಗಿರೋದ್ರಿಂದ ಎಸ್ ಮೇಲೂ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಗೆ ಒಂದು ಆರೋ ಮಾರ್ಕ್ ಹಾಕ್ತೀರಾ. ಟೈಮ್ ಅನ್ನೋದು ಎಂತ ಕ್ವಾಂಟಿಟಿ? ಇಟ್ ಈಸ್ ಅ ಸ್ಕೇಲಾರ್. ಸೊ ಹಾಗಾಗಿ ಯಾವುದೇ ರೀತಿಯಾದ ಸ್ಟ್ರೈಟ್ ಲೈನ್ ಇರ್ಬೋದು, ಆರೋ ಮಾರ್ಕ್ ಇರ್ಬೋದು, ಹಾಕಲ್ಲ. ಸೊ ಹಿಯರ್ ವೆಲಾಸಿಟಿ ಅಂಡ್ ಡಿಸ್ಪ್ಲೇಸ್ಮೆಂಟ್ ಬೋತ್ ಆರ್ ವೆಕ್ಟಾರ್ ಕ್ವಾಂಟಿಟಿ. ನಾನು ಡಿಸ್ಪ್ಲೇಸ್ಮೆಂಟ್ಗೆ ಸಾಲ್ವ್ ಮಾಡ್ಕೋತೀನಿ. ಡಿಸ್ಪ್ಲೇಸ್ಮೆಂಟ್ ಅಲ್ಲೇ ಇರಲಿ, ಟೈಮ್ನ ನಾನು ಎಲ್ ಎಚ್ ಎಸ್ ಕಡೆ ಮೂವ್ ಮಾಡ್ತೀನಿ. ಏನಾಗುತ್ತೆ ಅವಾಗ? ವಿ ವೆಕ್ಟಾರ್ ಇಂಟು ಟಿ ಅಂತ ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಎಂತ ಕ್ವಾಂಟಿಟಿ? ಇಟ್ ಈಸ್ ಅ ವೆಕ್ಟಾರ್. ನೆಕ್ಸ್ಟ್, ವೆಲಾಸಿಟಿ ಅನ್ನೋದು ಎಂತ ಕ್ವಾಂಟಿಟಿ? ಇಟ್ ಈಸ್ ಅ ವೆಕ್ಟಾರ್. ವಾಟ್ ಈಸ್ ಟೈಮ್ ಹಿಯರ್? ಇಟ್ ಈಸ್ ಅ ಸ್ಕೇಲಾರ್. ಸೊ ವೆಕ್ಟಾರ್ ಕ್ವಾಂಟಿಟಿ ಜೊತೆಗೆ ಸ್ಕೇಲಾರ್ ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡಿದಾಗ ದ ಆನ್ಸರ್ ವಿಲ್ ಬಿ ವಾಟ್? ಇಟ್ ಈಸ್ ಅ ವೆಕ್ಟಾರ್ ಕ್ವಾಂಟಿಟಿ. ಬೇಕಾದ್ರೆ ಇನ್ನ ಒಂದು ಎಕ್ಸಾಂಪಲ್ನ ತಗೊಳ್ಳೋಣ. ಸೊ ಈ ಕ್ವೆಶನ್ನ ಬರೀಬೇಕಾಗುತ್ತೆ ನೀವು. ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್. ಆಮೇಲೆ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಕೂಡ ಬರೀಬೇಕಾಗುತ್ತೆ. ಇನ್ನ ಒಂದು ಎಕ್ಸಾಂಪಲ್ ತಗೋತೀನಿ ನಾನು. ಆಕ್ಸಲರೇಷನ್ is equal to, acceleration is velocity divided by time taken. Again, acceleration is a vector quantity. ಹಾಗಾಗಿ A ಅನ್ನೋ ಲೆಟರ್ ಮೇಲೆ ಒಂದು ಸ್ಟ್ರೈಟ್ ಲೈನ್ ಹಾಗೆ ಒಂದು ಆರೋ ಮಾರ್ಕ್ ಹಾಕಿದ್ದೀನಿ. ವೆಲಾಸಿಟಿ is a vector quantity. ನೆಕ್ಸ್ಟ್, ನಾನು ವೆಲಾಸಿಟಿಗೆ ಸಾಲ್ವ್ ಮಾಡ್ಕೋತೀನಿ. V vector is equal to, ಟೈಮ್ನ ನಾನು ಎಲ್ ಎಚ್ ಎಸ್ ಕಡೆ ಮೂವ್ ಮಾಡ್ತೀನಿ, A vector into T ಅಂತ ಆಗುತ್ತೆ. Again here, acceleration is what kind of a quantity? It is a vector. Time is a scalar. Velocity is a vector. So ಒಂದು ವೆಕ್ಟಾರ್ ಕ್ವಾಂಟಿಟಿ ಜೊತೆಗೆ ಸ್ಕೇಲಾರ್ ನ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ನನಗೆ ಏನಂತ ಬಂದಿದೆ? ವೆಕ್ಟಾರ್ ಅಂತ ಬಂದಿದೆ. ಅಗೈನ್ ಇಲ್ಲೂ ಕೂಡ ವೆಲಾಸಿಟಿ ಇಸ್ ಈಕ್ವಲ್ ಟು ಆಕ್ಸಲರೇಷನ್ ಇಂಟು ಟೈಮ್. ನೆಕ್ಸ್ಟ್ ಲೈನ್ ಅಲ್ಲಿ ಇದನ್ನ ಬರ್ಕೋಬೇಕಾಗುತ್ತೆ. ವಿ ವೆಕ್ಟಾರ್ ಇಸ್ ಈಕ್ವಲ್ ಟು ಎ ವೆಕ್ಟಾರ್ ಇಂಟು ಟೈಮ್.